ವಿಚಾರಗಳ ನಿಮ್ಮಲ್ಲಿ ಹಂಚಿಕೊಳ್ಳಬೇಕಾಗಿದೆ. ಅದೇನೆಂದರೆ, ಈ ಫೇಸ್ಬುಕ್ನಲ್ಲಿ ಕೆಲವು ವಿಚಾರಗಳು ಬರ್ತಾ ಇದ್ದಾವೆ ಪದೇ ಪದೇ. ನಾವು ದರ್ಶನ ಹತ್ರ ಹೋಗಿದ್ವಿ, ಅವ್ರು ನಮ್ಮ ಹತ್ರ ಬಂದಾರೆ, ನಾವು ಅದ್ಯಾವುದೋ ಶೆಡ್ಡಿಗೆ ಹೋಗಿದ್ವಿ, ಆಮೇಲೆ ಅವರೇನು ನಮಗೆ ಕೊಟ್ಟರು, ನಾವೇನೇ ಇಸ್ಕೊಂಡಿರ್ತೀವಿ, ಎಲ್ಲ ಮಾಧ್ಯಮದಲ್ಲಿ ಬರ್ತಾರೆ. ನಾವು ಅದ್ರ ಬಗ್ಗೆ ಲಕ್ಷ್ಯ ಕೊಟ್ಟಿರಲಿಲ್ಲ, ಬಿಟ್ಬಿಟ್ಟಿದ್ವಿ. ಆದರೆ ನಮಗೆ ಭಾಳಷ್ಟು ಜನ ಫೋನ್ ಮಾಡಿ ನಮಗೆ ನಿಜ ಅನ್ನೋ ಒಂದು ರೀತಿಯಿಂದ ಎಲ್ಲ ಕಡೆ ಅದು ಹಬ್ಬಿಟ್ಟಿದೆ. ಅದರಿಂದಾಗಿ ನಿಮ್ಮನ್ನು ನಾವು ಕರೆದು ನಾವು ಮಾತಾಡೋದು. ನಾವು ಯಾರು ಅವ್ರನ್ನ ಭೇಟಿ ಮಾಡಕ್ ಹೋಗಿಲ್ಲ, ಅವರು ನಮ್ಮನ್ನ ಭೇಟಿ ಮಾಡಿಲ್ಲ. ಮೊದಲು ನಾವು ಯಾರು ಹತ್ರ 10 ಪೈಸೆ ಇಸ್ಕೊಂಡಿಲ್ಲ, ಅವ್ರು ಯಾರು ಬಂದು ನಮಗೆ ಕೊಡಕ್ಕೆ ಬಂದಿಲ್ಲ, ನಾವು ಕೇಳಿಲ್ಲ. ಆಮೇಲೆ ಅದೇನೋ ಕಾರ್ ಬುಕ್ ಮಾಡಿವಿ ಅಂತಂದೇನೋ ಬರ್, ನಾವು ಹಳೆ ಸ್ಕೂಟರ್ ರಿಪೇರಿ ಮಾಡೋಕೆ ದಿಕ್ಕಿಲ್ಲ, ನಾವು ಕಾರ್ ಬುಕ್ ಮಾಡಿವಿ ಅಂತೇಳಿ ಈ ಥರ ಒಂಥರ ಈ ಫೇಸ್ಬುಕ್ಕೋ ಅಥವಾ ಫೇಕ್ ಬುಕ್ಕೋ ಗೊತ್ತಿಲ್ಲ. ಇದು ನಮಗೆ ಭಾಳಷ್ಟು ನೋವು ತರ್ತಾ ಇದೆ. ಅದರಿಂದ ನಾವು ಆ ಫೇಸ್ಬುಕ್ ಏನು ಬರೀತಾರೆ ಅವ್ರ ವಿಘ್ನ ಸಂತೋಷಗಳಿಗೆ ಕೈ ಮುಗಿದು ಕೇಳ್ತಿದ್ವಿ, ಅದನ್ನು ದಯಮಾಡಿ ಹಾಕ್ಬೇಡ. ನಾವು ಅಷ್ಟು ಸಾಕಷ್ಟು ನೊಂದಿದ್ದೀವಿ. ಏನೋ ಸುಧಾರ್ಷಣ ಅಷ್ಟರಲ್ಲಿ ಮತ್ತೆ ಕೆದಕಿ ನಮ್ಮನ್ನು ನೋವಿಗೆ ಮಾಡಬಾರ್ದಂತ ಅವ್ರ ಕೈ ಮುಗಿದು ಕೇಳಕ್ಕಿರ್ತೀವಿ. ಇದೊಂದು ವಿಚಾರ ತಾವು ಎಲ್ಲರಿಗೂ ತಮ್ಮ ಮುಖಾಂತರ ಎಲ್ಲರಿಗೂ ಕರ್ನಾಟಕ ಜನತೆಗೆ ನಾವು ಯಾವುದು ಆ ಥರ ಮಾಡಕ್ಕೆ ಹೋಗಿಲ್ಲ ಅನ್ನೋ ಒಂದು ಮನವಿಯನ್ನು ನಾವು ಮಾಡ್ತಾ ಇದ್ದೇವೆ. ಆನಂತರ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಒಂದು ಅಪೀಲ್ ಏನೋ ಆಗ್ತೈತಿ ಅಂತಂದು ಹೇಳಿಕೆ ಕೊಟ್ಟಿದೆ. ಅದನ್ನು ನಾವು ಸ್ವಾಗತಿಸ್ತೀವಿ ಮತ್ತು ಸರ್ಕಾರಕ್ಕೆ ಧನ್ಯವಾದನ ತಿಳಿಸ್ತೀವಿ. ಆಮೇಲೆ ಇನ್ನೊಂದು ಕೊನೆ ವಿಚಾರ ಏನಂದರೆ, ನಮಗೆ ದೊಡ್ಡ ಆಘಾತ ಆಗಿದೆ. ನಾವು ಸರ್ಕಾರಕ್ಕೆ ನಾವು ಸೊಸೈಟಿ ಬಗ್ಗೆ ಒಂದು ಸರ್ಕಾರಿ ನೌಕರಿಯನ್ನು ಕಾಯಂ ನೌಕರಿಯನ್ನು ಕೇಳಿದ್ವಿ. ಅದು ಇಲ್ಲಿವರೆಗೂ ಇತ್ತು. ಆದರೆ ಮೊನ್ನೆ ನಮಗೊಂದು ಎಂಡಾರ್ಸ್ಮೆಂಟ್ ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮ ಸರ್ಕಾರದಿಂದ ಆ ಥರ ಮಾಡೋಕ್ಕೆ ಅವಕಾಶ ಇಲ್ಲ, ಮಾಡೋಕ್ಕೆ ಬರೋದಿಲ್ಲ ಅಂತ. ಅದು ನಮಗೀಗ ನಮ್ಮ ಸೊಸೆ ಮತ್ತು ನಮ್ಮ ಮೊಮ್ಮಗ ಎಲ್ಲಿ ಬೀದಿ ಪಾಲಾಗ್ತಾನೆ ಅನ್ನೋ ಒಂದು ಭಯ ನಮಗೆ ಕಾಡ್ತಾ ಇದೆ. ಯಾಕಂದರೆ ಯಾವುದೇ ರೀತಿ ಆರ್ಥಿಕ ಸಹಾಯ ಇಲ್ಲದೆ ಅವ್ರನ್ನ ಹೆಂಗೆ ಬೆಳೆಸ್ಬೇಕು, ಏನು ಮಾಡ್ಬೇಕು ಅನ್ನೋದೊಂದು ನಮ್ಮ ದೊಡ್ಡ ಚಿಂತೆ ಆಗಿದೆ. ಅದರಿಂದ ಘನ ಸರ್ಕಾರವನ್ನು ಈ ಮೂಲಕ ಮತ್ತೊಂದು ಸಲ ಪ್ರಾರ್ಥನೆ ಮಾಡ್ಕೊಳ್ಳೋದೇನೆಂದರೆ, ಅದನ್ನು ಪರಿಶೀಲನೆ ಮಾಡಿ ನಮ್ಮ ಸೊಸೆಗೆ ಒಂದು ನೌಕರಿ ಕೊಡಬೇಕಂತ ಸರ್ಕಾರವನ್ನು ಪ್ರಾರ್ಥನೆ ಮಾಡ್ತಾರೆ. ಎಷ್ಟು ವಿಚಾರ. ಈಗ ದರ್ಶನ್ ಅವ್ರು ಹೊರಗೆ ಬಂದು ಏನೋ ನಮಗೆ ಗೊತ್ತಿಲ್ಲ, ಆದರೆ ಮಾಧ್ಯಮ ಇವೆಂತ ಮೊಬೈಲಲ್ಲಿ ಬರ್ತಾ ಇದಾವಂತ, ಭಾಳ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದಾವಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಅದಕ್ಕೆ ನಾವು ಇಷ್ಟೇ ಹೇಳೋದು, ನಮ್ಗೆ ನಾವು ಅವ್ರನ್ನ ಯಾರನ್ನೂ ಕಾಂಟ್ಯಾಕ್ಟ್ ಮಾಡಿಲ್ಲ, ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿಲ್ಲ, ನಮ್ಗೆ ಯಾರು ಕೊಟ್ಟಿಲ್ಲ, ನಾವು ಇಸ್ಕೊಂಡಿಲ್ಲ. ಅಷ್ಟು ಮಾತ್ರ ನಾವು ಹೇಳ್ಬೋದು. ಅದು ಉಳಿದೆಲ್ಲ ಕೋರ್ಟು ಕಚೇರಿ ಬಿಟ್ಟು ವಿಚಾರ. ಆಮೇಲೆ ಮಾಧ್ಯಮದ ಮುಖಾಂತರ ನಾನು ಕಾನೂನು ಪಂಡಿತರನ್ನ ಕೇಳ್ಬೇಕಂತ ಅನ್ಸಿರೋದು ಏನಂದ್ರೆ, ಯಾಕೆ ಇದೆಲ್ಲ ಆಗ್ತಾ ಇದೆ ಅಂತಂದು ನನಗೆ ಗೊತ್ತಾಗ್ತಿಲ್ಲ. ಈ ಸೋಷಿಯಲ್ ಮೀಡಿಯಾ ಅಂದ್ರೆ ಏನು, ಇದೇನು ಅಂತ ಏನು ನಮ್ಗೆ ಗೊತ್ತಾಗ್ತಿಲ್ಲ. ಈ ಥರ ಅವ್ರಿಗೆ ಹೆಂಗೆ ನಾವು ನಾವೇನಾದ್ರು ಯಾವ ರೀತಿ ಅವ್ರಿಗೆ ಇದು ಮಾಡಬೇಕು ಅಂತ. ಅದಕ್ಕೆ ದಯಮಾಡಿ ಈ ಫೇಸ್ಬುಕ್ ಏನಿದ್ದಾರೆ ಇವ್ರು ಹಾಕ್ತಾರೆ, ಅವ್ರನ್ನ ದಯಮಾಡಿ ಪ್ರಾರ್ಥನೆ ಮಾಡ್ಕೊಂತ ಇಂಥ ಮೆಸೇಜ್ ಹಾಕ್ಬೇಡ್ರಿ, ನಮಗೆ ಭಾಳ ನೋವಾಗುತ್ತೆ, ನಮ್ಗೆ ಇದಾಗುತ್ತೆ ಅಂತ ನಾವು ಅವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ನಮ್ಮನ್ನು ಯಾರು ಸಂಪರ್ಕ ಮಾಡಿಲ್ಲ, ನಮ್ಗೆ ಯಾರು ನೀವು ಕೂಡ ಸಂಪರ್ಕ ಮಾಡಿಲ್ಲ. ಹೋಗಿದ್ದು ನಮ್ಗೆ ಗೊತ್ತೇ ಇಲ್ಲ. ಇದೇ ಅಪರೂಪದ ಮೊದಲೇ ಕೇಸಿಗೆ ಹೋಗಿರೋದು. ಸರ್ಕಾರ ಅದರ ಬಗ್ಗೆ ತೀರ್ಮಾನ ಮಾಡಿದೆ ಅಂದ್ರೆ ಅದರ ಬಗ್ಗೆ ಎಷ್ಟು ಅದು ಅವರ ಮನವರಿಕೆ. ಅದರಿಂದ ನಾವು ಸರ್ಕಾರನ ನಾವು ಧನ್ಯವಾದ ತಿಳಿಸ್ತೀವಿ ಮತ್ತು ಅದನ್ನು ಸ್ವಾಗತ ಮಾಡ್ತೀವಿ. ನಾವು ತಪ್ಪಿರೋ ಶಿಕ್ಷೆ ಆಗುತ್ತೆ ಅಂತ ನಾವು ನಂಬಿಕೆ ಇಟ್ಟಿದ್ದೀವಿ. ಆ ಮೂಲಕ ಸರ್ಕಾರ ಮತ್ತು ನ್ಯಾಯಾಂಗ ಯಾರಂತ ಗೊತ್ತಿಲ್ಲ ನನಗೆ. ಆ ಫೇಸ್ಬುಕ್ ಅಂದ್ರೆ ಗೊತ್ತಿಲ್ಲ, ಕಳಿಸ್ತಾ ಇದ್ದಾರೆ ಎಲ್ಲ ವಿಚಾರ ಮಾಡಿ ಹಿಂಗೆಲ್ಲ ಬರ್ತಾವ ಅಂತ ನನ್ನ ಮಗಳು ಬಂದಾಗ ಎಲ್ಲಿ ತೋರಿಸ್ತಾ ಇದ್ದೆ. ಅದ್ರ ಬಗ್ಗೆ ನನಗೇನು ಮಾಹಿತಿನ ಹೇಳ್ಕೊಳ್ಳೋಷ್ಟು ಮಾಹಿತಿ ಇಲ್ಲ. ಅದು ಏನು ಫೇಸ್ಬುಕ್ ಅಂದ್ರೆ ಏನು, ಫೇಕ್ ಏನಂದ್ರೆ ಅದು ಬರ್ತಾ ಇದಾವೆ ಅಂತೆ. ಅದು ದಯಮಾಡಿ ಅದು ಆಗಬಾರ್ದು ಅಂತಾರೆ. ಯಾರ ಪುಣ್ಯಾತ್ಮರಿಗೆ ಕೈ ಮುಗಿದು ಆ ರೀತಿ ಮಾಡಬೇಡ್ರಿ. ನಮ್ಗೆ ಬೇಕಾದಷ್ಟು ಸಾಕಷ್ಟು ನೋವಾಗಿದೆ. ಆ ನೋವು ಮೇಲೆ ಮತ್ತೆ ಗಾಯ ಮಾಡಬೇಡ್ರಿ ಅಂತ ಕೇಳ್ತಾರೆ. ಹೊರಗೆ ಬಂದಿದ್ದಾರೆ, ಪ್ರಯತ್ನ ಮಾಡೋ ಚಾನ್ಸಸ್ ಜಾಸ್ತಿನೇ ಇದೆ. ಒಂದ್ ವೇಳೆ ಬಂದ್ರೆ ನಿಮ್ಮ ನಿಲುವೆ
ಅದಕ್ಕೆಲ್ಲ ನಮ್ಮ ಹಿತೈಷಿಗಳಿದ್ದಾರೆ, ಅವರೆಲ್ಲ ಚಿಂತನೆ ಮಾಡ್ತಾರೆ. ನಾನು ವೈಯಕ್ತಿಕವಾಗಿ ಅದು ತೀರ್ಮಾನ ತಗೊಳ್ಳಂಗಿಲ್ಲ. ನಮ್ಮ ಬಂಧುಗಳಿದ್ದಾರೆ, ಹಿತೈಷಿಗಳಿದ್ದಾರೆ, ಅವ್ರ ತೀರ್ಮಾನ ಮಾಡಿ ಹಂಗೇನೈತೆ ನಾವು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.